ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾತರೆಗಳ. ಇವತ್ತು ನಮ್ಮ ಊರಲ್ಲಿ ಅತ್ತೆ ಮನೆಯಲ್ಲಿ ಮಾಡಿರುವಂತಹ ತುಪ್ಪೆ ಕಿರಂಗಿನ ಸಾಂಬಾರನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಪ್ಪೆ ಕಿರಂಗ್ ಅಂದ್ರೆ ಬಳ್ಳಿಯಲ್ಲಿ ಆಗುವಂತ ಒಂದು ಗೆಣಸು ಅಂತ ಹೇಳ್ಬೋದು. ಮರಗೆಣಸಿನ ಜಾತಿಗೆ ಸೇರಿದಂತಹ ತುಪ್ಪೆ ಕಿರಂಗಿನ ಸಾಂಬಾರನ್ನ ಇವತ್ತು ವಿಲೇಜ್ ಸ್ಟೈಲ್ ಅಲ್ಲಿ ಕಟ್ಟಿಗೆ ಒಲೆಯಲ್ಲಿ ನಮ್ಮ ಅತ್ತೆಯ ಕೈ ರುಚಿಯಲ್ಲಿ ಇವತ್ತು ಸಾಂಬಾರನ್ನ ಯಾವ ರೀತಿ ಮಾಡಿದಾರೆ ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ತುಪ್ಪೆ ಕಿರಂಗಿನ ಬಳ್ಳಿ ಹೇಗಿರುತ್ತೆ ಮತ್ತೆ ಇದರ ಸಾಂಬಾರನ್ನ ನಮ್ಮ ಅತ್ತೆಯವರು ಯಾವ ರೀತಿ ಮಾಡಿದ್ರು ಅಂತ ನೋಡೋಣ. ನೋಡಿ, ಇವಾಗ ನೀವು ನೋಡ್ತಾ ಇರೋದು ತುಪ್ಪೆ ಗೆಣಸಿನ ಬಳ್ಳಿಯನ್ನ. ಈ ರೀತಿ ಬಳ್ಳಿಯಲ್ಲಿ ಒಂದೊಂದು ಕಾಯಿ ಆಗುತ್ತೆ ನೋಡಿ. ಈ ರೀತಿಯಾಗಿ ಇದನ್ನ ತೆಗೆದು ಸಾಂಬಾರನ್ನ ಮಾಡ್ತೀವಿ ನೋಡಿ. ಈ ರೀತಿ ಇರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಇದರ ಬಳ್ಳಿಯನ್ನ ನೋಡ್ತಾ ಇರೋದು. ನೋಡಿ, ಇದು ಈ ರೀತಿ ಮುಳ್ಳು ಮುಳ್ಳು ತರ ಇರುತ್ತೆ. ಜಾಸ್ತಿ ರಫ್ ಇರಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಮುಳ್ಳಿನ ತರ ಇರುತ್ತೆ. ಇದನ್ನ ಇವಾಗ ಕೊಯ್ದು ಆಮೇಲೆ ಸಾಂಬಾರನ್ನ ಮಾಡೋಣ. ಎಲ್ಲವನ್ನು ಕೊಯ್ದಾಗಿದೆ. ಇವಾಗ ಇದನ್ನೆಲ್ಲವನ್ನ ನೀರಲ್ಲೇ ಹಾಕಿ ಇದರ ಮೇಲ್ಗಡೆನ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಈ ರೀತಿ ಬೇರಿನ ಆಕಾರದಲ್ಲಿ ಬೇರೆ ಬೇರೆ ತರ ಇರುತ್ತೆ. ಇದರ ಮೇಲ್ಗಡೆಯ ಸಿಪ್ಪೆಯನ್ನು ಈ ರೀತಿ ತೆಗಿಬೇಕು. ಕ್ಲೀನಾಗಿ ತಕೊಂಡಾದ್ಮೇಲೆ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆಯನ್ನು ತೆಗಿಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇವಾಗ ಎಲ್ಲ ಕ್ಲೀನಾಗಿ ತಕ್ಕೋಬೇಕು. ನೋಡಿ, ಈ ರೀತಿ ಕ್ಲೀನಾಗಿ ತಗೊಂಡಿದ್ದೀನಿ. ಎಲ್ಲ ಸಿಪ್ಪೆನ ನೀಟಾಗಿ ತಕೊಂಡಾದ್ಮೇಲೆ 2-3 ಸಲ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಎಲ್ಲವನ್ನ ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದ್ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಇದರ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟಿಗೆ ಯಾವುದೇ ಎಣ್ಣೆಯನ್ನು ಹಾಕದೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತೆಯನ್ನು ಹಾಕಿ ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯಲ್ಲಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಮಸಾಲವನ್ನು ಫ್ರೈ ಮಾಡ್ಕೊಳ್ಳುವಾಗ ಜಾಸ್ತಿ ಕಪ್ಪಾಗದಂತೆ ನೋಡ್ಕೋಬೇಕು. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಇದು ಪಟ ಪಟ ಅಂತ ಸಿಡಿಯುವಾಗ ಇದನ್ನು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಸಾಲವನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಇದನ್ನು ರುಬ್ಕೊಳ್ಳೋಣ. ಮಣ್ಣಿನ ಪಾತ್ರೆಗೆ ಅರ್ಧದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಕುದ್ದಾದ್ಮೇಲೆ ಓವರ್ ನೈಟ್ ನೆನೆಸಿಟ್ಟಿರುವ ಅಲಸಂದೆ ಬೀಜವನ್ನು ಹಾಕಿ ಫಸ್ಟ್ ಇದನ್ನು ಬೇಯಿಸ್ಕೋಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಅಲಸಂದೆ ಬೀಜ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ.
ಅಲಸಂಡೆ ಬೀಜ ಬೆಂದಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಆದಮೇಲೆ ಇವಾಗ ಕಟ್ ಮಾಡ್ಕೊಂಡಿರುವ ತುಪ್ಪೆ ಕಿರಂಗನ ಹಾಕೊಳ್ಳೋಣ. ಇದು ಬೇಗನೆ ಬೇಯುತ್ತೆ, ಜಾಸ್ತಿ ಟೈಮ್ ಹಿಡಿಯಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ಅಲಸಂಡೆ ಬೀಜವನ್ನು ಬೇಯಿಸ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರುವಂತ ಗೆಣಸನ್ನ ಹಾಕೋಬೇಕು. ಇದು ಬೇಯುವುದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ, ಅದರಿಂದ ಲಿಡ್ಡನ್ನು ಕ್ಲೋಸ್ ಮಾಡಿ ಒಟ್ಟಿಗೆ ಬೇಯಿಸ್ತಾ ಇದ್ದಾರೆ. ಇವಾಗ ನೋಡಿ, ಅರ್ಧ ಬೆಂದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಇವಾಗ ರುಬ್ಬಿರುವಂಥ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲವನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಸರಿಯಾಗಿದೆ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಬೇಕಾದರೆ ಸೇರಿಸ್ಕೋಬೋದು. ಸಾಂಬಾರು ಇನ್ನೂ ಕೂಡ ತೆಳುವಾಗಿ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಚೆನ್ನಾಗಿ ಕುದ್ದಾದ್ಮೇಲೆ ಇದು ರೆಡಿಯಾಗುತ್ತೆ. ಸ್ವಲ್ಪನೂ ಎಣ್ಣೆಯನ್ನು ಹಾಕದೆ ಸೂಪರಾಗಿ ರೆಡಿಯಾಗಿರುವಂತಹ ಟ್ರೆಡಿಷ್ನಲ್ ಸ್ಟೈಲಲ್ಲಿ ನಮ್ಮ ಅತ್ತೆಯವರು ತುಪ್ಪೆ ಕಿರಂಗಿನ ಸಾಂಬಾರನ್ನು ಸೂಪರಾಗಿ ರೆಡಿ ಮಾಡಿದ್ದಾರೆ. ಇದನ್ನು ನಾವು ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡ್ಬೋದು. ತುಪ್ಪೆ ಕಿರಂಗಿ ಸಿಕ್ಕಾಗ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.